ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು K28 ಬಿಜಾಪುರ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ CSF ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ಒಂದು ರಿಕ್ವೈರ್ಮೆಂಟ್ ಬಂದಿದೆ 2025. ನಾನು ಇದ್ರ ಬಗ್ಗೆ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಟೋಟಲಿ ಪೋಸ್ಟ್ ಬಂದು 1161 ಪೋಸ್ಟು ಖಾಲಿ ಇವೆ CSFನಲ್ಲಿ, ಬಾರ್ಡರ್ ಸೆಕ್ಯೂರಿಟಿ ಪೋಸ್ಟ್. ಇದಕ್ಕೆ ಅಪ್ಲಿಕೇಶನ್ ಫೀಸು UR ಕ್ಯಾಂಡಿಡೇಟ್ ಮತ್ತು OBC ಕ್ಯಾಂಡಿಡೇಟ್, EWS ಕ್ಯಾಂಡಿಡೇಟ್ ಅಷ್ಟೇ 100 ರೂಪಾಯಿ ಆಗಿರುತ್ತದೆ. SC/ST ಕ್ಯಾಂಡಿಡೇಟ್ಗಳಿಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಯಾವುದೇ ಫೀಸ್ ಇರುವುದಿಲ್ಲ. ಮತ್ತು ಅಪ್ಲೈ ಮಾಡುವ ಡೇಟು 5 ಮಾರ್ಚ್ 2025ರಿಂದ 3 ಏಪ್ರಿಲ್ 2025ರವರೆಗೆ ಟೈಮ್ ಇದೆ. ನಿಮಗೆ ಏಜು 18ರಿಂದ 23ರವರೆಗೆ ಮಿನಿಮಮ್ ಇದೆ. ಕ್ವಾಲಿಫಿಕೇಷನು 10th ಪಾಸ್ ಆಗಿದ್ದರೆ ಸಾಕು. ಇದಕ್ಕೆ ಸ್ಯಾಲ್ರಿ ಎಷ್ಟಪ್ಪ ಅಂದರೆ ಈ CSFಗೆ 21,700ರಿಂದ 69,000ರವರೆಗೆ ಪೇಮೆಂಟ್ ಇದೆ. ಪೇ ಲೆವೆಲ್ 3. ಇದಕ್ಕೆ ಫಿಸಿಕಲ್ ಇರುತ್ತದೆ, ಮೆಡಿಕಲ್ಲು, ಡಾಕ್ಯುಮೆಂಟ್ ವೆರಿಫಿಕೇಷನು, ಮೆರಿಟ್ ಲಿಸ್ಟ್ ಇರುತ್ತೆ ಲಾಸ್ಟಿಗೆ. ಟೋಟಲಿ 4 ಸ್ಟೆಪ್ ಇರುತ್ತದೆ. ಆಲ್ ಓವರ್ ಇಂಡಿಯಾ ವೇಕೆನ್ಸಿ ಇದೆ ಇದು. ಟೋಟಲಿಗೆ ಪೋಸ್ಟ್ ನೋಡ್ಬೋದಾದರೆ ಇಲ್ಲಿದೆ ನೋಡಿ ಫ್ರೆಂಡ್ಸ್. ಕುಕ್, ಕ್ಲೋಬರ್, ಟೇಲರ್, ಬಾರ್ಬರ್, ವಾಷರ್ಮ್ಯಾನ್, ಸ್ವೀಪರ್, ಪೇಂಟರ್, ಕಾರ್ಪೆಂಟರ್, ಎಲೆಕ್ಟ್ರಿಷಿಯನ್, ಮೇಲ್, ವೆಲ್ಡರ್, ಈ ಥರ ಅಟೆಂಡೆಂಟ್ ಹಲವಾರು ಪೋಸ್ಟು ಖಾಲಿ ಇವೆ. ಇದರಲ್ಲಿ ಮೇಲ್ ಮತ್ತು ಫಿಮೇಲು ಪೋಸ್ಟ್ಗಳು ಸಪ್ರೇಟಾಗಿ ಕೊಟ್ಟಿದ್ದಾರೆ, ನೋಡ್ಕೋಬೋದು. ಇಲ್ಲಿದೆ ನೋಡಿ ಕಾಸ್ಟ್ ವೈಸ್ ಎಷ್ಟು ಪೋಸ್ಟ್ ಇವೆ ಅಂತ. SC ಕ್ಯಾಂಡಿಡೇಟ್, OBC, ST, EWS ಎಲ್ಲ ಹಲವಾರು ಪೋಸ್ಟ್ ವೈಸ್ ಇದೆ, ನೋಡ್ಕೋಬೋದು. ಯಾವುದೇ ಅಪ್ಲಿಕೇಶನ್ ಹಾಕುವ ಮೊದಲೇ ನೀವು ಅದರಲ್ಲಿ ನೋಟಿಫಿಕೇಷನ್ ಅಂತ ಇರುತ್ತೆ ನೋಡಿ, ಅದು ಕ್ಲಿಕ್ ಮಾಡಿ ಓಪನ್ ಮಾಡಿದಾಗ ಅಲ್ಲಿ ನೋಟಿಫಿಕೇಷನಲ್ಲಿ ಕೊಟ್ಟಿರ್ತಾರೆ ಯಾವ ಪೋಸ್ಟಿಗೆ ಯಾವ ಕಾಸ್ಟ್ನಲ್ಲಿ ಎಷ್ಟು ವೇಕೆನ್ಸಿ ಇದೆ ಅಂತ ಹೇಳಿರ್ತಾರೆ. ಅದು ನೋಡಿದ ಮೇಲೇ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗುತ್ತದೆ. ಯಾಕಂದರೆ ಕಾಸ್ಟ್ ವೈಸ್ ಭಾಳ ದೊಡ್ಡ ಮಹತ್ವದಾಗಿರುತ್ತದೆ. ಇಲ್ಲಿ ಕಾಸ್ಟ್ ವೈಸ್ ಹಾಕಬೇಕಾಗು ನಾವು. ಇಲ್ಲಿ ಸಪ್ರೇಟಾಗಿ ಎಕ್ಸ್ ಸರ್ವಿಸ್ ಮ್ಯಾನ್ ಯಾರು ಇರುತ್ತಾರಲ್ಲ ಅವ್ರಿಗೂ ಕೊಟ್ಟಿದ್ದಾರೆ ಸಪ್ರೇಟಾಗಿ, ಅವರು ನೋಡ್ಕೋಬೋದು. 113 ಪೋಸ್ಟು ಖಾಲಿ ಇವೆ ಅವರಿಗೆ. ಮತ್ತು ಇದು ಪ್ರೊಸೆಸಪ್ಪ ಏನೇನಂದರೆ ಸೆಲೆಕ್ಷನು ಮೊದಲಿಗೆ ಫಿಸಿಕಲಾಗಿ ಒಂದು ಪ್ರೊಸೆಸ್ ನಡೆಸ್ತಾರೆ. ಅದು ಆದಮೇಲೆ ಡಾಕ್ಯುಮೆಂಟ್ಸ್ ಮತ್ತು ಟ್ರೇಡ್ ಟೆಸ್ಟ್ ನಡೀತಾರೆ. ಟ್ರೇಡ್ ಟೆಸ್ಟ್ ಅಂದರೆ ನಾವು ಯಾವುದೋ ಒಂದು ಕುಕ್ ಸೆಲೆಕ್ಟ್ ಮಾಡಿಕೊಂಡಾಗ ಕುಕ್ ಬಗ್ಗೆ ನಮಗೆ ಒಂದು ಶಾಂಪಲಾಗಿ ಒಂದು ಟೆಸ್ಟ್ ತಗೋತಾರೆ, ಅದ್ರ ಬಗ್ಗೆ ಮಾಹಿತಿ ಕೇಳ್ತಾರೆ, ನಾವು ಹೇಳಬೇಕಾಗುತ್ತದೆ ಅಲ್ಲಿ. ಅದು ಟ್ರೇಡ್ ಟೆಸ್ಟ್ ಆಗಿರುತ್ತದೆ. ಅದು ಆದಮೇಲೆ ಪಾಸ್ ಆದಮೇಲೆ ರಿಟರ್ನ್ ಎಕ್ಸಾಮ್ ನಡೆಸ್ತಾರೆ. ರಿಟರ್ನ್ ಎಕ್ಸಾಮ್ನಲ್ಲಿ ಪಾಸ್ ಆಗಬೇಕಾಗುತ್ತದೆ. ಅದು ಆದಮೇಲೆ ಡೈರೆಕ್ಟ್ ಮೆಡಿಕಲ್ ಎಕ್ಸಾಮಿನೇಷನ್ ನಡೆಸ್ತಾರೆ. ಮೆಡಿಕಲ್ ಎಕ್ಸಾಮಿನೇಷನ್ ಆದಮೇಲೆ ಮೆರಿಟ್ ಲಿಸ್ಟ್ ಬರುತ್ತದೆ ಲಾಸ್ಟಿಗೆ, ಕೊನೆಯ ಮಾಹಿತಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಏಜ್ ಲಿಮಿಟ್ ಅಂತ. ಬಿಟ್ವೀನ್ 18 to 20 years as 1/8/2025 candidates should not have been born then 2/8/2022 and later than 1/8/2007. ಅಂದರೆ 18ರಿಂದ 23ರವರೆಗೆ ಯಾರು ಏಜ್ ಇರುತ್ತದೆ ಅವರೇ ಅಪ್ಲೈ ಮಾಡ್ಬೋದು. ಆದರೆ 2/8/2002 ಆದಮೇಲೆ ನೀವು ಡೇಟ್ ಆಫ್ ಬರ್ತ್ ಆಗಿರಬೇಕು. ಮತ್ತು 1/8/2007 ನಡುವೆ ಡೇಟ್ ಆಫ್ ಬರ್ತ್ ನಿಮ್ಮದು ಡೇಟ್ ಆಫ್ ಬರ್ತ್ ಆಗಿರಬೇಕಾಗಿರುತ್ತದೆ. ಇಲ್ಲಿ ಈ ನಡುವೆ ಯಾರು ಡೇಟ್ ಆಫ್ ಬರ್ತ್ ಇರ್ತಾರೆ ಅವರೇ ಅಪ್ಲೈ ಮಾಡ್ಬೋದು.
ಎಕ್ಸಾಮ್ ಸೆಂಟರ್ ಬಂದುಬಿಟ್ಟು ಕರ್ನಾಟಕದವರಿಗೆ ಎಲ್ಲಿದೆ ನೋಡಿ, ಆಂಧ್ರ ಪ್ರದೇಶ್, ಕರ್ನಾಟಕ, ಕೇರಳ, ಲಕ್ಷದ್ವೀಪ, ಪಾಂಡಿಚೇರಿ, ತಮಿಳುನಾಡು, ತೆಲಂಗಾಣ ಇವರಿಗೆ ಸೌತರ್ನ್ ಸೆಕ್ಟರ್ ಅಂತ ಒಂದು ರಿಕ್ವೈರ್ಮೆಂಟ್ ಸೆಕ್ಟರಾಗಿ ನೇಮಕ ಮಾಡಿಕೊಂಡಿದ್ದಾರೆ. ಅವರು ಈ ತಮಿಳುನಾಡಿನಲ್ಲಿ ಎಕ್ಸಾಮ್ ಸೆಂಟರ್ ಬರುತ್ತೆ. ಇಲ್ಲಿ ನೀವು ಎಕ್ಸಾಮ್ ಬರೀಬೇಕಾಗಿರುತ್ತದೆ. ಫಿಸಿಕಲ್ ಎಲ್ಲಿ ನಡೆಸ್ತಾರೆ ಗೊತ್ತಿಲ್ಲ, ಆದರೆ ಎಕ್ಸಾಮಲ್ಲಿ ಕೊಟ್ಟಿದ್ದಾರೆ. ಯಾರಿಗೆಲ್ಲ ಅಪ್ಲೈ ಮಾಡುವ ಪ್ರೊಸೆಸ್ ಗೊತ್ತಿಲ್ಲ ಅಂದರೆ ಇಲ್ಲಿದೆ ನೋಡಿ, ನೋಡ್ಕೋಬೋದು. ಫಿಸಿಕಲ್ ನಿಮಗೆ 100 ಮೀಟರ್ ರನ್ನಿಂಗ್ ಇರುತ್ತದೆ. ಕೇವಲ 6 ನಿಮಿಷ 30 ಸೆಕೆಂಡಲ್ಲಿ ಓಡಬೇಕಾಗುತ್ತದೆ. ಮಹಿಳೆಯರಿಗೆ 800 ಮೀಟರ್ ಓಟ ಇರುತ್ತದೆ, 4 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತದೆ. ಇಲ್ಲಿ ಟ್ರೇಡ್ ಟೆಸ್ಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ಕುಕ್ನಲ್ಲಿ ಯಾವ ಥರ ಏನೇನು ಇರ್ತದೆ ಟ್ರೇಡ್ನಲ್ಲಿ ನಮಗೆ ಗೊತ್ತಿಲ್ಲ ಅಂದರೆ ನೋಡ್ಕೋಬೋದು. ಕುಕ್ಕಿಂಗ್ ಆಫ್ ಚಪಾತಿ ಮತ್ತು ರೈಸ್ ಬಗ್ಗೆ ಮಾಡ್ಕೋದು ಮಾಹಿತಿ ಬೇಕಾಗುತ್ತೆ. ಚಪಾತಿ ಮತ್ತು ರೈಸ್ ಹೇಗೆ ಮಾಡ್ತಾರೆ ಅಂತ. ಅದರ ಜೊತೆಯೇ ವೆಜಿಟೇಬಲ್ ಕಟ್ಟಿಂಗ್ ಹೇಗೆ ಮಾಡ್ತಾರೆ ಅದನ್ನು ಗೊತ್ತಾಗಬೇಕು. ದಾಲ್, ಸಾಂಬಾರು, ಇಡ್ಲಿ ಎಕ್ಸೆಟ್ರಾ ನೀವು ಬರಬೇಕಾಗುತ್ತದೆ. ಮತ್ತು ಫಿಶ್ಶು, ಎಗ್ ಕರಿ, ಮಟನು ಇವು ಮಾಡೋದು ಅವರಿಗೆ ಗೊತ್ತಿರಬೇಕಾಗಿರುತ್ತದೆ. ಹಲವಾರು ಕೊಟ್ಟಿದ್ದಾರೆ, ಇಲ್ಲಿ ಎಲ್ಲ ಥರ ಕೊಟ್ಟಿದ್ದಾರೆ, ನೋಡ್ಕೋಬೋದು. ಓಕೆ ಫ್ರೆಂಡ್ಸ್, ಇದೇ ಥರ ಮಾಹಿತಿ ನಿಮಗೆ ನಾವು ಮುಂದೆ ಕೊಡ್ತಾ ಇರ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೆ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.